ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 182ನೆಯ ತಿರುನಾಮ ಮಹಾದ್ರಿಧೃತ್. ದೇವತೆಗಳು ಮತ್ತು ಅಸುರರು ಸಮುದ್ರವನ್ನು ಮಥಿಸುವ ಮೊದಲು ಅದಕ್ಕೆ ಒಂದು ಮಥನದ ಸಾಧನ ಬೇಕಾಗಿತ್ತು. ಅವರು ಭಗವಂತನ ಬಳಿಗೆ ಹೋಗಿ ಮಥನಕ್ಕಾಗಿ ಯಾವುದನ್ನು ಬಳಸಬಹುದು ಎಂದು ಕೇಳಿದರು. ಭಗವಂತನು ಮಂದರ ಪರ್ವತವನ್ನು ಮಥನದ ಕೋಲಾಗಿ ಮತ್ತು ವಾಸುಕಿ ಎಂಬ ನಾಗರಾಜನನ್ನು ಹಗ್ಗವಾಗಿ ಬಳಸುವಂತೆ ಸಲಹೆ ನೀಡಿದನು. ಆದರೆ ಮಂದರ ಪರ್ವತವನ್ನು ಕ್ಷೀರಸಾಗರದವರೆಗೆ ಹೊತ್ತು ತರುವಷ್ಟು ಶಕ್ತಿ ದೇವತೆಗಳಿಗಾಗಲಿ ಅಸುರರಿಗಾಗಲಿ ಇರಲಿಲ್ಲ. ಹೀಗಾಗಿ ಅವರು ಮತ್ತೊಮ್ಮೆ ಭಗವಂತನ ಬಳಿ ಹೋಗಿ ಸಹಾಯ ಕೇಳಿದರು. ಅಪಾರ ಕರುಣೆಯುಳ್ಳ ಭಗವಂತನು ಗರುಡನನ್ನು ಕರೆದು ಆ ಬೃಹತ್ ಪರ್ವತವನ್ನು ಹೊತ್ತು ತರುವ ಶಕ್ತಿಯನ್ನು ಅನುಗ್ರಹಿಸಿದನು. ಗರುಡನು ಆ ಮಹಾಪರ್ವತವನ್ನು ಹೊತ್ತುಕೊಂಡು ತಿರುಪಾರ್ಕಡಲಿಗೆ ತಂದು ಇಟ್ಟನು. ದೇವತೆಗಳು ಮತ್ತು ಅಸುರರು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದರು. ಈಗ ಎಲ್ಲವೂ ಸಿದ್ಧವಾಗಿದೆ ಎಂದು ಭಾವಿಸಿದರು. ಆದರೆ ಮಥನವನ್ನು ಪ್ರಾರಂಭಿಸಿದ ತಕ್ಷಣವೇ ಮತ್ತೊಂದು ಸಮಸ್ಯೆ ಎದುರಾಯಿತು. ಆ ಬೃಹತ್ ಮಂದರ ಪರ್ವತವು ನಿಧಾನವಾಗಿ ಸಾಗರದೊಳಗೆ ಮುಳುಗಲು ಆರಂಭಿಸಿತು. ಮತ್ತೊಮ್ಮೆ ದೇವತೆಗಳು ಮತ್ತು ಅಸುರರು ಭಗವಂತನ ಬಳಿಗೆ ಓಡಿ ಹೋಗಿ ಸಹಾಯ ಬೇಡಿದರು. ಎಂದೆಂದಿಗೂ ಕರುಣಾಮಯನಾದ ಭಗವಂತನು ಕೂರ್ಮಾವತಾರವನ್ನು ಧರಿಸಿ ತನ್ನ ಬೆನ್ನಿನ ಮೇಲೆ ಮಂದರ ಪರ್ವತವನ್ನು ಹೊತ್ತು ಅದನ್ನು ಸ್ಥಿರವಾಗಿ ನಿಲ್ಲಿಸಿದನು. ಆದರೆ ಪ್ರಶ್ನೆ ಏನೆಂದರೆ, ಭಗವಂತನಿಗೆ ಆ ಮಹಾಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಹೊರುವುದು ಕಷ್ಟವಾಗಿತ್ತೇ? ಇಲ್ಲ. ಸಕಲ ಬ್ರಹ್ಮಾಂಡಗಳನ್ನೇ ಧರಿಸಿ ರಕ್ಷಿಸುವ ಭಗವಂತನಿಗೆ ಒಂದು ಪರ್ವತವನ್ನು ಹೊರುವುದು ಏನೂ ಕಷ್ಟವಲ್ಲ. ಅದಕ್ಕಾಗಿಯೇ ಅವರಿಗೆ ಮಹಾದ್ರಿಧೃತ್ ಎಂಬ ನಾಮ ಬಂದಿದೆ. ಮಹಾಪರ್ವತವನ್ನು ಧರಿಸಿದವನು, ಬೃಹತ್ ಗಿರಿಯನ್ನು ಹೊತ್ತವನು ಎಂಬ ಅರ್ಥದಲ್ಲಿ. ಈ ಪ್ರಶ್ನೆಗೆ ವೇದಾಂತ ದೇಶಿಕರು ತಮ್ಮ ದಶಾವತಾರ ಸ್ತೋತ್ರದಲ್ಲಿ ಸುಂದರವಾದ ಉತ್ತರವನ್ನು ನೀಡುತ್ತಾರೆ. ದೇವತೆಗಳು ಮತ್ತು ಅಸುರರು ವಾಸುಕಿಯ 2 ತುದಿಗಳನ್ನು ಎಳೆದು ಮಂದರ ಪರ್ವತವನ್ನು ಕೂರ್ಮಮೂರ್ತಿಯ ಬೆನ್ನಿನ ಮೇಲೆ ಹಿಂದಕ್ಕೂ ಮುಂದಕ್ಕೂ ಚಲಿಸಿದಾಗ ಭಗವಂತನಿಗೆ ಅದು ಒಂದು ಸುಖವಾದ ಬೆನ್ನಿನ ಮಸಾಜಿನಂತೆ ಅನುಭವವಾಯಿತು. ಆ ಅನುಭವದಲ್ಲಿ ಅವರು ಯೋಗ ನಿದ್ರೆಗೆ ಹೋದರು. ಅಂದರೆ ಮಂದರ ಪರ್ವತದಂತಹ ಮಹಾಗಿರಿಯನ್ನು ತನ್ನ ಬೆನ್ನಿನ ಮೇಲೆ ಧರಿಸುವುದು ಭಗವಂತನಿಗೆ ಕಷ್ಟಕರವಾದ ಕಾರ್ಯವೇ ಅಲ್ಲ. ಯಾವುದೇ ಕಷ್ಟ ಅಥವಾ ಶ್ರಮವಿಲ್ಲದೆ ಅವನು ಆ ಕಾರ್ಯವನ್ನು ಪೂರ್ಣಗೊಳಿಸಿದನು. ಆದ್ದರಿಂದ ಮಹಾದ್ರಿಧೃತ್ ಎಂದರೆ ಮಹಾಸುಂದರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಧರಿಸಿದವನು ಎಂದು ಅರ್ಥ. ನಾವು ಪ್ರತಿದಿನ ಮಹಾದ್ರಿಧೃತೇ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಮೇಲೂ ಕೃಪೆ ತೋರಿ ಜೀವನದಲ್ಲಿ ಎದುರಾಗುವ ಹೊರೆಗಳು ಮತ್ತು ಕಷ್ಟಗಳನ್ನು ಸುಲಭವಾಗಿ ಹಾಗೂ ಧೈರ್ಯದಿಂದ ಹೊರುವ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.